ಸರ್ಕಾರದಿಂದ ಪ್ಲಸ್ ಆಗೋ ಜೊತೆಗೆ ಮೈನಸ್ಗಳು ಆಗ್ತಾವೆ ಅನ್ನೋದು ಖಚಿತ ಆಗ್ತಾ ನೋಡೋದು. ಯಾಕಂದ್ರೆ ದಾವಣಗೆರೆ ಹೆಚ್ಚು ಗೆಲ್ಲಬಹುದು ಅದು ಕನಸು ಕಾಣೋರಿಗೆ ಕನಸು ಇದ್ದಂಥ ಬಿ ಜೆ ಪಿಗರಿಗೆ ಅದು ಯಾಕೋ ದೂರ ಆಗುವಂಗೆ ಕಾಣಾಗತ್ತೈತಿ. ಹಾಗೆ ಇದು ಬಾಗಲಕೋಟೆದು ಸಹಿತ ಅಷ್ಟು ಅಂದ್ಕೊಂಡಷ್ಟು ಸುಲಭ ಇಲ್ಲ. ಮತ್ತು ಈಗಾಗಲೇ ಅವರ ಹೇಳ್ತಾ ಇದ್ದಾರಲ್ಲ ದುಡ್ಡು ಗಿಡ ಹಚ್ತಾ ಇದ್ದಾರೆ ಅಂತ ಹೇಳೋದನ್ನು ಕೇಳಿದ್ರೆ ಮತ್ತು ಅವರು ಪ್ರಯತ್ನ ಮಾಡೋರನ್ನ ಅಧಿಕಾರ ಐತಿ, ದುಡ್ಡು ಐತಿ, ಎಲ್ಲ ಐತಿ, ಆ ದಿಶೆಯಲ್ಲೇ ಪ್ರಯತ್ನ ಆಗೋದನ್ನು. ಹೀಗಾಗಿ ಇಬ್ಬರ ಮಧ್ಯದಲ್ಲಿ ಈಗ ಸಮಗುಸ್ಥಿತಿ ನಾವು ಅಂದ್ಕೊಳ್ಳೋನು ಅದರ ಮುಂದಿನ 3-4 ದಿನಗಳಲ್ಲಿ ಏನು ಬೇಕಾದ್ರೆ ಚೇಂಜ್ ಆಗ್ಬೋದು. ಬಟ್ ಇವರಿಬ್ಬರು ಮಾಡಿದ್ದು ತಪ್ಪಿನಿಂದಾಗೆ ಇವತ್ತು ಸಣ್ಣ ಒಂದು ರಿಸಲ್ಟ್ ತಪ್ಪಾಗಿ ಇವ್ರ ವಿರುದ್ಧ ಬಂದರೂ ಸಹಿತ ತೊಂದರೆ ಆಗೋ ಸಾಧ್ಯತೆಗಳಿದಾವೆ. ಯಡಿಯೂರಪ್ಪನವ್ರ ಮಗಳಿಗೆ ಎರಡೂ ಬಿದ್ದು ಹೋಗಿಬಿಟ್ರೆ ಮುಂದೆ ಅವಕಾಶ ಇಲ್ಲ ಅಧ್ಯಕ್ಷ ಆಗಿ ಉಳಿಯುವಂಥದ್ದು. ಅದೇ ಕಾಲಕ್ಕೆ ಎರಡೂ ಕಾಂಗ್ರೆಸ್ ಬಿದ್ದು ಹೋಗಿಬಿಟ್ರೆ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಮುಂದಿನ 2 ವರ್ಷ ಉಳಿದು ಭಾಳ ಕಷ್ಟ ಅದ. ಹೀಗಾಗಿ ಇಬ್ಬರು ಮಾಡಿದಂಥ ಒಂದು ಸಮಯೋಚಿತ ಅಲ್ಲನೋ ತಪ್ಪು ಮಾತ್ರ ಇವರಿಬ್ಬರ ನಾಯಕತ್ವಕ್ಕೆ ಹೊಡೆದು ಬಿಡುವಂಥದ್ದು. ಅದರಲ್ಲೂ ಯಡಿಯೂರಪ್ಪನವರು ತಮ್ಮ ಮಗನ ಬೆಳೆಸಲೇಬೇಕು, ತಾನು ಗಟ್ಟಿಮುಟ್ಟಿದ್ದಾಗ ಅನ್ನುವಂಥ ಒಂದು ವಿಚಾರದಲ್ಲಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಗೊತ್ತಿಲ್ಲ. ಅದಕ್ಕೆ ನಮ್ಮ ಸಿದ್ದರಾಮಯ್ಯರು ಮುಂದೆ 2 ಬಜೆಟ್ ನಾನೇ ಮಂಡಿಸ್ಬೇಕು ಅಂತ ಇದ್ದಾರೆ. ಆದ್ರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಮಾತಾಡೋ ಮುಂದೆ ಹಲವು 10 ಸಲ ವಿಚಾರ ಮಾಡುವಂಥದ್ದು ಭಾಳ ಅನಿವಾರ್ಯ ಎಂಬ ಮಾತನ್ನು ಹೇಳ್ತಾ, ಆದರೂ ಚುನಾವಣಾ ಕಾವಿನ ಇಳಿದಿಲ್ಲ, ಇನ್ನೂ ಏರ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾ ನನಗನಿಸಿದ ಕೆಲವು ಅಭಿಪ್ರಾಯಗಳನ್ನ ನಿಮ್ಮ ಮುಂದೆ ಹಂಚಿಕೊಂಡಿದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನಿಲ್ಲಿಸ್ಬೇಡಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗಂಡಿ ವಂದನೆಗಳು.